ಅಣ್ಣ ಪಾರ್ಕಿಂಗ್ ಎಲ್ಲ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಮಡ್ಲಕ್ಕಿ ತಗೊಳ್ಳೋದು ಇನ್ನೊಂದು ತಗೊಳ್ಳೋದು ಐಟಮ್ಸ್ ತಗೊಳ್ಳೋದ್ರ ಬದಲು ಮನೆಯಿಂದನೇ ಆರಾಮಾಗೆ ಎಲ್ಲ ನೀವೇ ತಗೊಂಡ್ಬಂದ್ಬಿಟ್ರೆ ಇನ್ನ ಚೆನ್ನಾಗಿರುತ್ತೆ. ತೋರಿಸ್ತೀನಿ ತಡೀರಿ. ತಗೊಂಡೆ ಅಲ್ಲಿ ಇಲ್ಲಿ ಬಂದ್ರೆ ಫೋನ್ ಪೇನೇ ಇಲ್ಲ ಚಿನ್ನು. ಅಲ್ಲಿ ಇದೆಲ್ಲ ತಗೊಳಕ್ಕೆ ಯಾರು ತಗೊಂಡಿದೀವಿ ಅಂತ ಗೊತ್ತಾ? ನೋಡಲ್ಲ ಕವರ್. ಕವರ್ ನೋಡಿಲ್ಲ ಅಂದ್ರೆ ಇರಿಟೇಟ್ ಅನ್ನಲ್ಲ ಇದೆ. ಹಿಂದೆ 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 ಬರ್ತಾರೆ, ಬಟ್ ಆದ್ರೆ ಕಷ್ಟ ಆಗ್ಬೋದು. ಬಿಡೋದೇ ಇಲ್ಲ, ಏನೇನೋ ಹೇಳ್ತಾರೆ. ಇದು ಒಂದು ಸೆಕೆಂಡ್ ಅಲ್ಲ, ಎಷ್ಟೊಂದು ಅದರ ಆಯ್ತಾರೆ. ಬನ್ನಿ ಹೋಗೋಣ. ಮದುವೆ ಆದಮೇಲೆ ನನ್ನ ಗಂಡನ ಜೊತೆ ಮೊದಲ ಬಾರಿಗೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇದು ಭಯಂಕರ ಶೆಕೆ ಇದೆ. ಸ್ಲಿಪ್ಪರ್ ಇಲ್ಲೇ ಬಿಚ್ಬಿಡು ಚಿನ್ನು. ಇದು ಒಂದು ಟೆಂಪಲ್ಗೆ ಹೋಗೋ ದಾರಿ. ಸೊ ಇಲ್ಲಿ ಬಂದು ಫುಲ್ಲು ಈ ಸ್ಟ್ರೀಟ್ನಲ್ಲಿ ಹಣ್ಣು ಕಾಯಿ ಏನೇನು ಬೇಕೋ ಪೂಜೆ ಐಟಮ್ಸ್ ಎಲ್ಲ ಈ ರೋಡ್ನಲ್ಲಿ ಸಿಗುತ್ತೆ. ಬಟ್ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು. ಬಟ್ ಈ ಒಂದು ಪ್ಲೇಸ್ ತುಂಬ 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 ಒಳ್ಳೆಯದು. ಏನಕ್ಕೆ ಅಂತ ಅಂದರೆ ಈ ದೇವಸ್ಥಾನಕ್ಕೆ ಮಕ್ಕಳಾಗಿಲ್ಲ ಅಂತ ಅಂದವ್ರು ಬರ್ತಾರೆ, ಮದುವೆ ಆಗಿಲ್ಲ ಅಂತ ಅಂದವ್ರು ಬರ್ತಾರೆ. ಏನೇ ಬೇಡ್ಕೊಂಡ್ರು ಎಲ್ಲ ಈ ಒಂದು ಜಾಗದಲ್ಲಿ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ ಇದೆ. ನಿಮಗೆ ಏನಾದರೂ ಈ ಥರ ಇತ್ತು ಅಂತ ಅಂದರೆ ಬೇಡಿಕೆ, ಸೊ ಬಂದು ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೇದಾಗತ್ತೆ ಅಂತ ನನಗಂತೂ ಅನಿಸುತ್ತೆ. ಸೊ ಬರಲೇಬೇಕು ಅಂತ ಅಲ್ಲ, ನಿಮ್ಮ ಇಷ್ಟ ಅದು. ಇದು ಗೊರವನಹಳ್ಳಿ ಅಂತ, ಕೊರಟಗೆರೆ ಅಂತ ಬರುತ್ತಲ್ಲ, ಸೊ ಅದು ತುಮಕೂರು ನಿಯರ್ ಬರುತ್ತೆ. ಈಸಿಯಾಗಿ ಹೋಗಿ ಬರ್ಬೋದು. ಇಲ್ಲೊಂದೇನು ಬೇಜಾರು ಅಂತ ಅಂದರೆ ಯಾವಾಗಲೂ ಎಲ್ಲದಕ್ಕೂ ದುಡ್ಡು. ಕಾಯಿ ಹೊಡಿಯೋಕ್ಕೂ ನಾವು ದುಡ್ಡು ಕೊಡಬೇಕು 5 ರೂಪಾಯಿ ಅಂತ. ನಾವೇ ಏನೇ ಐಟಮ್ಸ್ ತೊಗೊಂಡು ಹೋಗ್ತೀವೋ, ಸೊ ಅವ್ರು ಅಲ್ಲಿ ಕೇಳ್ತಾ ಇರ್ತಾರೆ ಇದನ್ನು ತೊಗೊಳ್ಳಿ ಅದನ್ನು ತೊಗೊಳ್ಳಿ ಅಂತ. ನಮಗೆ ತೊಗೊಬೇಕು ಅಂತ ಅನಿಸಿಲ್ಲ ಅಂದರೂ ಸಮ್ಟೈಮ್ಸ್ ತೊಗೊಬೇಕು ಅನ್ನೋ ಥರ ಆಗುತ್ತೆ. ಅದೊಂದು ಬಿಟ್ಟರೆ ಇನ್ನು ತುಂಬ 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 ಒಳ್ಳೇದಾಗುತ್ತೆ ಇಲ್ಲಿಗೆ ಹೋದರೆ. ಸೊ ತುಮಕೂರಿಂದ ಬಸ್ ಅವೈಲಬಿಲಿಟಿ ಕೂಡ ಇದೆ ಇಲ್ಲಿಗೆ. ಈ ಪ್ಲೇಸ್ ಸ್ಥಾನದ ಮುಂದೆನೇ ಈ ಥರ ಸ್ಟ್ರೀಟ್ ಇದೆ. ಇಲ್ಲಿ ಬಂದರೆ ಅದು ಇದು ತೊಗೊಬೇಕು ನೋಡಬೇಕು ಅಂತ ಅನಿಸ್ತಿರುತ್ತೆ. ಒಳ್ಳೆ ಜಾತ್ರೆ ಫೀಲ್ ಥರ ಬರುತ್ತೆ ಇಲ್ಲಿಗೆ ಬಂದು ಇಲ್ಲಿ ಭಕ್ತಾದಿಗಳಿಗೆ ಪೂಜೆ ಮಾಡಿಕೊಡ್ತಾರೆ. ಇಲ್ಲಿ ಬಂದರೆ ಪ್ರಸಾದ ಸೇವೆ 2:30ಯಿಂದ 4 ಸಪೋಟ ಮತ್ತೆ ಫೇವ್ರೇಟ್ ಭರ್ಜರಿ ವ್ಯಾಪಾರ ಮಾಡ್ತಾ ಒಂದು ಈ ಗೊರವನಹಳ್ಳಿ ಬಂದ್ಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ದಾನೆ. ನಾವು ಹೋಗಿದ್ದು ಬಸವನ ಜಯಂತಿ ದಿನ. ತುಂಬ ರಶ್ ಇತ್ತು, ಎಲ್ಲರೂ ಪೂಜೆ ಮಾಡಿಸೋದು ಮತ್ತು ಕ್ಯೂ ಬೇರೆ ಇತ್ತು. ಅದು ಅಲ್ಲದೆ ಎಕ್ಸ್ಟ್ರಾ ಅಮೌಂಟ್ ಅಂತ ಕೊಟ್ಟರೆ ನಮಗೆ ಸ್ಪೆಷಲ್ ಎಂಟ್ರಿ ಕೂಡ ಇಲ್ಲಿ ಸಿಗತ್ತೆ. ತುಲಾಭಾರ ಕೂಡ ಇಲ್ಲಿ ಈ ಒಂದು ಪ್ಲೇಸ್ನಲ್ಲಿ ನಡೆಯುತ್ತೆ. ಅಕ್ಕಿ ಬೆಲ್ಲ ಸೊ ಏನಾದರೂ ಆಗಿರ್ಬೋದು. ಸೊ ಆ ಥರ ತುಲಾಭಾರ ಕೂಡ ಇಲ್ಲಿ ಮಾಡಬಹುದು. ಸಮ್ಮರ್ ಅಲ್ವಾ, ತುಂಬ ಬಿಸಿಲಿತ್ತು. ಸೊ ಅಲ್ಲಿ ದೇವಸ್ಥಾನದ ಮುಂದೆ ಪಾನಕ ಕೊಡೋಕ್ಕೆ ಬಂದ ಭಕ್ತಾದಿಗಳಿಗೆ ಪಾನಕ ಎಲ್ಲ ಕೊಡೋಕ್ಕೆಲ್ಲ ಅರೇಂಜ್ ಮಾಡಿದರು. ಸೊ ಇಲ್ಲಿ ಬಂದರೆ ಎಷ್ಟೊಂದು ಸಣ್ಣ ಅಂಗಡಿಗಳು. ಸೊ ಅಲ್ಲಿ ಸಣ್ಣ ಪುಟ್ಟ ಟಾಯ್ಸ್ ಎಲ್ಲ ಇತ್ತು. ಮಕ್ಕಳಿಗೆ ಆಟಾಡೋಕ್ಕೆ ತುಂಬ ಟಾಯ್ಸ್ ಸಿಗೋ ಥರ ಇತ್ತು. ಆಮೇಲೆ ಹಣ್ಣು ಕಾಯಿ ಹೂವು ಎಲ್ಲ ಇಲ್ಲಿ ಜಾಸ್ತಿ. ಅದು ಮಾರ್ನಿಂಗ್ ಟೈಮ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಸಾಂಗ್ಸ್ ಎಲ್ಲ ಹಾಕ್ತಾರೆ ದೇವಸ್ಥಾನದಲ್ಲಿ. ಅದು ಫುಲ್ಲು ಆ ಏರಿಯಾನೇ ಸಾಂಗಲ್ಲಿ ಜಾಸ್ತಿ ಚೆನ್ನಾಗಿರುತ್ತೆ. ಇಲ್ಲೇ ಪ್ರಸಾದ ಎಲ್ಲ ಕೊಡೋದು.
2000 ಮತ್ತೆ ಆ ಥರ ಅಮೌಂಟ್ ಕೇಳ್ತಾರೆ. ಅದೊಂದು ನಿಜವಾಗ್ಲೂ ಈ ಗೊರವನಹಳ್ಳಿಯಲ್ಲಿ ಬೇಜಾರಾಗೇ ಆಗುತ್ತೆ. ಒಂಥರ ಮನ್ಸಿಗೆ ಸಮಾಧಾನ ಆಗಲ್ಲ. ಆಮೇಲೆ ಕೊಟ್ಟು ಬಂದ್ರೂ ಸಮಾಧಾನ ಆಗಲ್ಲ, ಅಯ್ಯೋ ಕೊಟ್ಟು ಬಂದ್ವಲ್ಲ ಅಂತ. ಅದು ಬಿಟ್ಟರೆ ಗೊರವನಹಳ್ಳಿ ಸೂಪರ್. ಫುಡ್ಡು, ಪ್ಲೇಸು ಎಲ್ಲ ಚೆನ್ನಾಗಿದೆ. ಆಮೇಲೆ ಸ್ಟೇ ಮಾಡಬೇಕು ಅಂತಂದರೆ ಗೊರವನಹಳ್ಳಿ ಮುಂದೆನೇ ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಆರಾಮಾಗಿ ಹೋಗಿ ಸ್ಟೇ ಮಾಡ್ಬೋದು. ಆ್ಯಕ್ಚುಲಿ ಈಗ ಮಧ್ಯಾಹ್ನಕ್ಕಿಂತ ಮಾರ್ನಿಂಗ್ ಹೋಗ್ಬೇಕು ನೀವು. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು 6 ಹಂಗೆ ಹೆಂಗಿರುತ್ತೆ ಗೊತ್ತಾ, ಸಾಕಾಗಿರುತ್ತೆ ಫೀಲು. ನಾವ್ ಹೆಂಗೆ ಅಂತಂದ್ರೆ ನಾವು ನೈಟ್ ಹೋಗ್ಬಿಟ್ಟಿರ್ತಿದ್ವಿ. ಅಲ್ಲಿ 1 o'clock ಅಲ್ಲಿ ಸ್ಟೇ ಮಾಡ್ತಿದ್ವಿ. ರೀಚ್ ಆಗಿ ಅಲ್ಲಿ ಸ್ಟೇ ಮಾಡಿ ಮಾರ್ನಿಂಗ್ 5 ಹಂಗೆ ಎದ್ದು ಪೂಜೆಗೆ ಹೋಗ್ತಾ ಇದ್ವಿ. ಅದು ನಮ್ಮ ಪಪ್ಪ ಮಮ್ಮಿಯವರೆಲ್ಲ ಇದ್ರಲ್ಲ, ಆವಾಗ ಅವ್ರು ಹಂಗೆ ಇದು ಮಾಡ್ತಾರೆ, ಕರ್ಕೊಂಡು ಹೋಗ್ತಿದ್ರು. ಅವಾಗ ನಾನು ಚಿಕ್ಕವಳಿದ್ದಾಗ ಅವಾಗ ಹೋಗ್ತಿದ್ದೆ. ಅವಾಗ ಫುಲ್ಲು ಸಾಂಗ್ಸು, ಫುಲ್ಲು ಇಡೀ ಏರಿಯಾನೇ ಫುಲ್ಲು ಜೋರಾಗಿ ವಾಲ್ಯೂಮ್ ಕೊಟ್ಟು ದೇವ್ರ ಸಾಂಗ್, ಗೊರವನಹಳ್ಳಿ ಲಕ್ಷ್ಮಿ ಇದು ಸಾಂಗು, ಆಮೇಲೆ ಫುಲ್ಲು ಹೂವು, ಅದು ಇದು ಎಲ್ಲ ಒಂಥರ ವೈಬ್ಸು, ಒಂಥರ ದೇವಸ್ಥಾನದ ವೈಬ್ಸು ದೊಡ್ಡ ಒಳ್ಳೆ ಚೆನ್ನಾಗಿರುತ್ತೆ. ಹೋದ್ರೆ ನಿಜವಾಗ್ಲೂ ಮಾರ್ನಿಂಗ್ ಟೈಮ್ 5, 6, 7 ಹಂಗೆ ಅಲ್ಲಿರಿ, ಸಖತ್ತಾಗಿರುತ್ತೆ ಫೀಲು. ಇವಾಗ ಅಂದರೆ ಇವಾಗ ನಾರ್ಮಲ್ ಎಲ್ಲ ದೇವಸ್ಥಾನ ಹತ್ರ ಹಿಂಗೆ ಹೋಗಿ ಊಟ ಮಾಡ್ತೀವಿ, ಪೂಜೆ ಮುಗಿಸ್ಕೊಂಡ್ಬರ್ತೀವೋ ಹಂಗೆ ಸಾಂಗ್ಸ್ ಎಲ್ಲ ಇರಲ್ಲ. ಯಾವುದೋ ಒಂದು ನರ್ಸರಿ ಇದೆ. ಸೊ ಇಲ್ಲಿ ಇದು ದಾಸವಾಳ ಸರಿ ಏನದು ತುಳಸಿ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಮೈ ಡಿಯರ್ ಹಸ್ಬೆಂಡ್, ತುಳಸಿ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿದೆ. ನಮ್ಮದು ಆ ಕಡೆ ಇದೇನು ಪ್ರೈಸ್ ಇದು? ಹಾಂ 200. ಇದು 160. ಇದು 200. ಅದು ನಾವು ತಗೊಂತೀವಿ. ಇದೆಲ್ಲ ಏನು ಪ್ರೈಸು? ಇದೆಲ್ಲ ಇದು ಹೂ ಬಿಡೋ ಥರದ್ದು ಯಾವುದಿದೆ? ಸೊ ಗೊರವನಹಳ್ಳಿಗೆ ಹೋಗಿ ಇವಾಗ ಬಂದು ಫ್ರೆಶಪ್ ಆಗಿ, ಸೊ ಗೊರವನಹಳ್ಳಿಗೆ ಅಷ್ಟೇ ಹೋಗಿಲ್ಲ, ಅಲ್ಲಿಂದ ಬಂದು ಜ್ಯುವೆಲರಿ ಶಾಪಿಗೆ ಹೋಗಿ ಒಂದು ಸಣ್ಣ ತಗೊಳ್ಳೋಣ ಅಂತ ಹೋದ್ವಿ. ಸಣ್ಣದೇ ಓಕೆ, ಸ್ವಲ್ಪ ದೊಡ್ಡ ತೊಗೊಂಡು ಬಂದ್ವಿ. ಸೊ ಬನ್ನಿ, ನಾನು ಇವತ್ತು ತೊಗೊಂಡಿದ್ದು ಮೀನ್ಸ್ ಫಸ್ಟ್ ಗೊರವನಹಳ್ಳಿಯಲ್ಲಿ ಏನು ತಗೊಂಡು ಅಂತ ನಿಮ್ಗೆ ತೋರಿಸ್ತೀನಿ ಆಯಿತಾ. ದೊಡ್ಡದಿದೆ, ನನಗೆ ಎಷ್ಟೊಂದು ಈಗಿನ ಎಲ್ಲ ಸೆಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ಅದು ತೊಗೊಳೋದ ಇದು ತೊಗೊಳೋದ ಅಂತ ಯೋಚನೆ ಮಾಡಿ ತಗೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತ ಅಂದು ನೋಡಿ ತಗೊತಾ ಇದ್ದೀನಿ. ಸೊ ಇವತ್ತು ನಾನು ತೊಗೊಂಡಿದ್ದು ಫ್ರೂಟು, ಎಲ್ಲ ತೊಗೊಂಡಿದ್ದೀನಿ, ತಿನ್ನೋ ಐಟಮ್ಸ್ ಅದೆಲ್ಲ.
ನಾನು ತೋರಿಸ್ಬೇಕು ಅಂತ ಇದಿದು. ಇದು ಎಷ್ಟೊಂದಿಂದ ಅಂದರೆ ಇಲ್ಲಿ ಬಂದೆ, ನಾವು ಇಲ್ಲಿಗೆ ಬಂದು ನಾವು 2 months ಆಯಿತು. ಸೊ 2 monthsಯಿಂದ ಅಂದ್ಕೊಂಡೆ ತಗೊಳ್ಳೋದೋ ಬೇಡವೋ ಅದು ಫುಲ್ಲು ದೇವ್ರ ಫುಲ್ ಅದೇ ಆಗುತ್ತೆ, ಏನು ಮಾಡೋದು ಅಂತ. ಬಟ್ ಆದ್ರೂ ಇವತ್ತು ತೊಗೊಂಡು ಬಂದಿದ್ವಿ. ಬಟ್ ನನಗೆ ಇದು ಇಷ್ಟ. ಅಲ್ಲಿ ನೋಡಿ ಗೊರವನಹಳ್ಳಿನಲ್ಲಿ ತಗೋಣ ಅಂತ ಅನ್ನಿಸ್ತು. ಇದೊಂದು ನೆನಪಿಗೆ ಗೊರವನಹಳ್ಳಿಗೆ ಹೋಗಿದ್ದೆ, ಸೊ ಅಲ್ಲಿ ತಗೊಂಡು ಬಂದೆ. ಇದು ಸ್ಟ್ಯಾಂಡ್ ಈ ಥರ ಇದೆ. ದೇವ್ರು ಇಡ್ತೀವಲ್ಲ, ದೇವ್ರ ಇಟ್ಟು ಅದ್ರ ನೆಕ್ಸ್ಟ್ ಅದ್ರ ಮುಂದೆ ಇದನ್ನಿಟ್ಟು ಇಲ್ಲಿ ಪ್ಲೇಟು ಅದು ಇದು ಇಡೋಕ್ಕೆ ಅಂತ ಇದನ್ನು ತೊಗೊಂಡು ಬಂದೆ. ಇದಕ್ಕೆ ಎಷ್ಟು ಕೊಡ್ಬೋದು, ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಎಷ್ಟು ಏನು ಅಂತ. ಅವ್ರು 650 ಏನೋ ಹೇಳಿದ್ರು. ನಾವು ಬಾರ್ಗೇನ್ ಮಾಡಿ 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 ಏನೊಂದು ಸ್ವಲ್ಪ ಹೊತ್ತು ಮಾಡಿದ್ವಿ, ಒಂದು 2 ನಿಮಿಷ. ಅವರು 500ಗೆ ಬಂದರು, ಲಾಸ್ಟಿಗೆ 400ಗೆ ಇಷ್ಟು ದೊಡ್ಡದು ಸಿಕ್ತು. ಮತ್ತೆ ಇನ್ನೊಂದು ಇದು ಇವತ್ತು ಬಸವನ ಜಯಂತಿಗೆ ನಾವು ವರ್ಷ ತಗೊತಾ ಇದ್ವಿ ನಮ್ಮ ಮನೆಯಲ್ಲಿದ್ದಾಗ. ಸೊ ಇವಾಗ ಈ ಸತಿ ಏನೂ ತಗೊಂಡಿಲ್ಲ ಅಂತ, ಹಾಗಾಗಿ ಆಲ್ರೆಡಿ ನಾನು ಬೆಳಗ್ಗೆನೇ ಉಪ್ಪಿಟ್ಬಿಟ್ಟು ತಗೊಳಕ್ ಬೇಡ ಅಂತಲೇ ಡಿಸೈಡ್ ಮಾಡಿ ಪೂಜೆ ಮಾಡಿದ್ದೆ. ಬಟ್ ಆದ್ರೂ ಖುಷಿ ಬಿಡಲಿಲ್ಲ. ತಗೋದು ಇರಲಿ ತಗೋ. ಆ್ಯಕ್ಚುಲಿ ನಾನು ಡೈಮಂಡಿಂದು ನೋಸ್ ಪಿನ್ ತೊಗೊಳ್ಳೋಣ ಅಂತ ಹೋಗಿದ್ದು. ಬಟ್ ನನಗೆ ಅದು ಏನು ಬೇಡ ಅಂತಲೇ ಅನಿಸಿತ್ತು. ಯಾಕೆಂದರೆ ನಾನು ಮೂಗು ಚುಚ್ಚಲ್ಲ, ಸುಮ್ಮನೆ ಅವನ ಫೋರ್ಸಿಗೆ ಅವನು ಇಡೋಕ್ಕೆ ಜಸ್ಟ್ ಇಡೋಣ ತಗೋ ಅಂತ. ಬಟ್ ಆದರೂ ನನಗೆ ಸುಮ್ಮನೆ ತೊಗೊಂಬಂದು ಇಟ್ಟರು ವೇಸ್ಟು. ಸೊ ಹಂಗಾಗಿ ಅದಿನ್ನೇನು ತೊಗೊಂಬರೋದು ಬಿಡು ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ. ಇಯರಿಂಗ್ ತೊಗೊಂಡೆ. ಸಣ್ಣ ಇಯರಿಂಗ್ ತೊಗೊಂಡಿದ್ದೀನಿ. ನಾನು ತುಂಬ ದೊಡ್ಡದು ಹಾಕಲ್ಲ, ಹಾಕಿದ್ರೆ ಇಷ್ಟಿಷ್ಟೇ ಸಣ್ಣದೇ ಇಷ್ಟು. ಆಮೇಲೆ ದೊಡ್ಡದು ಜುಮ್ಕ ಎಲ್ಲ ಇದೆ. ನಾನು ಯಾವುದಕ್ಕೂ ನಾನು ಅದನ್ನು ಹಾಕೋದೇ ಇಲ್ಲ. ನನಗೆ ಇಲ್ಲಿರೋದು ಹೋಲು ತುಂಬ ಸಣ್ಣದು, ಅದಕ್ಕೆ ನೋಸ್ ಪಿನ್ ಬರುತ್ತಲ್ಲ, ನೋಸ್ ಪಿನ್ ಆಗೋಷ್ಟು ಇಯರಿಂಗ್ ನಾನು ಅದನ್ನು ಯೂಸ್ ಮಾಡ್ತೀನಿ. ನೋಸ್ ಪಿನ್ ತೊಗೊಂಡ್ರೆ ಅದನ್ನು ನಾನು ಇಯರಿಂಗ್ ಥರ ಯೂಸ್ ಮಾಡ್ತೀನಿ. ಏನೋ ಅದು ಯಾವಾಗ ಏನೋ ನಂಗೆ ಗೊತ್ತಿಲ್ಲ, ಅದು ಯಾವಾಗಲೂ ನನಗೆ ಸುಮ್ಮನೆ ಪೇನ್ ಆಗುತ್ತೆ ಅಂತ ನಾವೆಲ್ಲ ನಂಗೆ ಅದ್ರ ಬಗ್ಗೆ ನಂಗೆ ಅಷ್ಟು ಇಷ್ಟನೂ ಆಗಲ್ಲ. ಅಷ್ಟು ದೊಡ್ಡದಿಲ್ಲ, ಇಷ್ಟೇ ಸ್ಟಡ್ಡು. ಇಲ್ಲ ಅಂದರೆ ಈ ಥರ ಸಣ್ಣದು ಇದು ಡೈಮಂಡ್ ಇಷ್ಟೇ. ಇದ್ರ ಮೇಲೆ ಯಾವುದು ತಗೊಳ್ಳೋದೇ ಇಲ್ಲ. ಮುಂದೇನೋ ನನಗೆ ಗೊತ್ತಿಲ್ಲ, ನೋಡೋಣ ಲೆಟ್ಸಿ. ಬಟ್ ಇದೆರಡು ಇವತ್ತು ಬಸವನ ಜಯಂತಿ ದಿನ ಬೆಳಗ್ಗಿಂದ ಇವತ್ತು ಸಂಜೆ ತನಕ ಫುಲ್ಲು ಬ್ಯುಸಿ ಆದ್ವಿ ಇಬ್ರು. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಒಂಥರ ಎಂಜಾಯ್ ಮಾಡ್ದಂಗಾಯಿತು. ದಿನ ಡಿಪಾರ್ಟ್ಮೆಂಟು ಬರೋದು, ಬ್ಯುಸಿ ಓದೋದು ಅದೇ ಆಗಿತ್ತು. ಇವತ್ತು ಒಂಥರ ಹೊರಗಡೆ ಹೋಗಿದ್ದು. ಖುಷಿ ಜೊತೆ ಯಾವಾಗಲಾದರೂ ಹೋದ್ರು ನನಗೆ ಯಾವಾಗಲೂ ಖುಷಿನೇ. ಓಕೆ, ನಮ್ಮ ಐಡಿಯರ್ ಹಸ್ಬೆಂಡ್ ಫುಲ್ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಟೈಮ್ 12 ಗಂಟೆ ಆಗಿದೆ. 12 ಗಂಟೆಯಲ್ಲಿ ಯಾರು ಈ ಕೆಲಸ ಮಾಡ್ತಾರಾ? ಹಲೋ ಹಸ್ಬೆಂಡ್ ಅವರೇ, ಯಾಕೆ ಈ ಥರ, ಯಾಕೆ ನೀವು ಹಿಂಗಾಗಿದ್ದೀರಾ? ಬಿಡಿ, ಇಲ್ಲಿ ಟೈಮ್ ನೋಡಿ, ಇಲ್ಲಿ ಇಷ್ಟಾಗಿದೆ ಅಂತ 12 o'clock. ಈ 12 o'clock ಏನಕ್ಕೆ ಅಂತ ಅಂದರೆ ನಿನಗೆ ಪ್ಲ್ಯಾಂಟ್ ಎಲ್ಲ ತುಂಬ ಇಷ್ಟ. ಅದಕ್ಕೆ ಯಾವಾಗ ಇವತ್ತಿನೂ ತೊಗೊಂಬಂದಿದ್ದು ಅದು ಹಂಗೆ ಇಟ್ಟರೆ ಅಷ್ಟೊತ್ತಿಗೆ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಮಲಗಿರುತ್ತೆ ಅಂದ್ಬಿಟ್ಟು ಎಚ್ಚರ ಇದ್ದಾಗಲೇ ಅದು
ಇವಾಗ ಅದಕ್ಕೆ ಫುಡ್ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾನೆ. ಪಾಟ್ಸ್ ಎಲ್ಲ ತಂದು ರೆಡಿ ಮಾಡ್ತಾ ಇದ್ದಾನೆ ನೋಡಿ. ಇವತ್ತು ತಂದಿದ್ದು ಇದು ತುಳಸಿ, ಮತ್ತು ಆ ಕಡೆ ದಾಸವಾಳ, ಆ ಕಡೆ ಒಂದು ಶೋ ಪ್ಲ್ಯಾಂಟ್ ಅದಷ್ಟು, ಮತ್ತು ವಿತ್ ಪಾಟ್ಸ್ ಅಷ್ಟು ತೊಗೊಂಬಂದಿದ್ದೀವಿ. ನನಗೂ ಅಷ್ಟೇ ಪ್ಲ್ಯಾಂಟ್ ಅಂದರೆ ಸಖತ್ತು ಇಷ್ಟ. ನನಗೆ ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇರಬೇಕು ಅಂತ ಇಷ್ಟ. ಈಗ ಸ್ಟಾರ್ಟ್ ಮಾಡಿದ್ದೀವಿ ಔಟ್ಡೋರ್ ಪ್ಲ್ಯಾಂಟ್ಸಿಂದ ಸ್ಟಾರ್ಟು. ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸು ಆ್ಯಕ್ಚುಲಿ ನಮ್ಮ ಸರೌಂಡಿಂಗಲ್ಲೇ ಒಂದು 3-4 ಇದೆ. ಅದು ಯಾವುದೂ ಅಷ್ಟು ಚೆನ್ನಾಗಿಲ್ಲ, ಅಂದರೆ ಈ ಮೇಂಟೆನೆನ್ಸ್ ಚೆನ್ನಾಗಿಲ್ಲ. ಓಕೆನಾ, ಗ್ರೀನ್ ಇತ್ತಲ್ಲ, ಆ ಗ್ರೀನ್ ಪಾಟ್ ತರೋಣ ಅಂತ ಅನಿಸಿತ್ತು. ನೋಡ್ರಿ, ಇನ್ನೂ ನಾವು ಪ್ಲ್ಯಾಂಟೇ ತೊಗೊಳ್ಳಿಲ್ವಲ್ಲ. ನೆಕ್ಸ್ಟ್ ಯಾವಾಗ ಔಟ್ಸೈಡ್ ಹೋದಾಗ ಈಗ ಪ್ಲ್ಯಾಂಟ್ಸ್ ತೊಗೊಂಡು ಚೆನ್ನಾಗಿ. ಪ್ಲ್ಯಾಂಟ್ ಬಂದಿದೆ ಗೊತ್ತಾ, 3+1 4. ಅದೂ ಇಟ್ಬಿಡು ಚಿನ್ನ, ಕೆಳಗೆ ಮೇಲೆ ಹಾಕೋದು ಬೇಡ. ಇಲ್ಲಿ ವಿತ್ ಪ್ಲಾಂಟ್ಸ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಸ್ ವ್ಲಾಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.